ಯೋಗಕ್ಕೆ ಬುದ್ಧಿ ಇಲ್ಲ ನಮಗಷ್ಟೊಂದು. ಯೋಗ ಅಂದರೆ ಜ್ಞಾನ. ನಮಗೆ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾದ ಜ್ಞಾನ ಮಾರ್ಗ ಇದೆಯಲ್ಲ, ಅಷ್ಟು ಸುಲಭ ಇಲ್ಲ ಅದು. ವಿಜ್ಞಾನೋ ತರ್ಕ, ತುಂಬ ಕ್ಲಿಷ್ಟವಾದ ತರ್ಕದಿಂದ ಯುಕ್ತವಾದದ್ದು ಭಗವಂತನ ಯಥಾರ್ಥವಾದ ಜ್ಞಾನ. ಅಷ್ಟು ತರ್ಕ ಮಾಡುವ ಮತಿ, ಬುದ್ಧಿ, ಸಾಮರ್ಥ್ಯ ಅದು ನಮಗಿಲ್ಲ. ಹೋಗಲಿ, ಬೇಡ ಬಿಡಿ, ಬುದ್ಧಿ ಇಲ್ಲದೆ ಇದ್ರೇನು, ಕರ್ಮ ಮಾಡಿ. ಶಕ್ತೋ ನಾ, ಯಾಕೆ ಅಸಿದ್ಧ ಕಾಯ, ನನ್ನ ದೇಹ ರೆಡಿಗಿಲ್ಲ ಅಂತ. ಕರ್ಮ ಅಂದ್ರೇನು? ವಿಷ್ಣು ಪಂಚಕ ಆಗೋಲ್ಲ, ಭೀಷ್ಮ ಪಂಚಕ ಮೊದಲಾಗಲ್ಲ, ಏಕಾದಶಿ ಅದೇ ದೊಡ್ಡ ಗೋಳು, ಚಾತುರ್ಮಾಸ್ಯ ಹೆಸರೆತ್ತಬೇಡಿ. ಏನು ಮಾಡ್ತೀರಿ? ತರೋಣ ಬರೋಣ ತಿನ್ನೋಣ, ಏನು ಮಾಡೋಕ್ಕಾಗಲ್ಲ ರೀ. ಅಲ್ಲ, ಮಾಡೋಕ್ಕಾಗಲ್ಲ ಅಂದರೆ ನಮ್ಗೆ ಆಗಲ್ಲ ಅಂದರೆ ಆಗಲ್ಲ ಅಂತಲ್ಲ, ಬಾಡಿಗಾಗಲ್ಲ, ಆರೋಗ್ಯ ಅದಾಗಲ್ಲ. ಅದನ್ನೇ ಹೇಳಿದ್ದೆ, ಅಸಿದ್ಧ ಕಾಯ. ನೀವು ಮಾನಸಿಕವಾಗಿ ಸಿದ್ಧರಿದ್ದರೂ ನಿಮ್ಮ ದೇಹ ರೆಡಿ ಇಲ್ಲ, ನೀವು ರೆಡಿ. ಕೆಲವರು ಅಂತಾರೆ, ಆಚಾರ್ಯ ಚಾತುರ್ಮಾಸ್ಯ ಮಾಡಬೇಕು, ನನಗೂ ಅನಿಸುತ್ತೆ, ಈ ವರ್ಷ ಆಗಲ್ಲ ಬಿಡಿ, ಮುಂದಿನ ವರ್ಷ. ಈ ವರ್ಷವೇ ಆಗಲಿಲ್ಲ, ಇನ್ನು ಮುಂದಿನ ವರ್ಷ ಎಲ್ರಿ ಆಗತ್ತೆ? ಈಗಲೇ 86 ಅಂತೀರಿ, 87ಕ್ಕೆ ಇರ್ತೀರಿ ಅನ್ನೋ ಗ್ಯಾರಂಟಿ ಏನಪ್ಪ? ಸಣ್ಣ ವಯಸ್ಸಿನಲ್ಲಿ ಮಾಡದೇ ಇದ್ದವರು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತಾ ಅಂತ ಕೇಳ್ತಾರೆ. ಸಣ್ಣ ವಯಸ್ಸಿನಲ್ಲಿ ಆಗಲಾರದ್ದು ದೊಡ್ಡ ವಯಸ್ಸಾಗ್ತಾ ಆಗ್ತಾ ಏನು ಮಾಡಿ. ಆದ್ದರಿಂದ ದೇವರನ್ನು ಹೊಂದಲಿಕ್ಕೆ ಇರುವಂಥ 2 ಮಾರ್ಗಗಳು ನಮಗೆ ಬಂದು ಹೋಗೋ ಆಗಿಲ್ಲ. ಮತ್ತು ಸ್ಥಿರವಾದ ಫಲ ಆಗೋದು ಹೇಗೆ? ಸ್ಥಿರವಾದ ಫಲ, ಸ್ವರ್ಗಾದಿಗಳು ಅಸ್ಥಿರ, ಅದು ಶಾಶ್ವತವಾದ ನೆಲೆ ಅಲ್ಲ ಜೀವನಿಗೆ. ಮರಳಿ ಬರಬೇಕಾದ ಲೋಕಗಳು, ಮರಳಿ ಬಾರದಂತಹ ಲೋಕ, ಅದು ಸ್ಥಿರವಾದ ಫಲ. ಅದು ಯಾವುದದು? ಮೋಕ್ಷ. ಅದಾಗಬೇಕಾದ್ರೆ ಏನು ಮಾಡಬೇಕು? 2 ದಾರಿ. 2 ದಾರಿನೂ ನಮಗಾಗಲ್ಲ. ಮೋಕ್ಷಕ್ಕೆ ಹೋಗಬೇಕು, ಆಸೆ ಇದೆ, ಏನು ಮಾಡಬೇಕು ನೋಡಿ. ಅವರಂತಾರೆ, ದೈಶಿಕಸ್ಯ ಪ್ರಸಾದಾತ್. ಈ ಸನ್ಯಾಸಿಗಳ ಅನುಗ್ರಹ ನಿಮಗಾಯಿತು ಅಂತಾದರೆ, ಮಂತ್ರಾಲಯದಲ್ಲಿ ವಿರಾಜಮಾನರಾದಂಥ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಯಿತು ಅಂತಾದರೆ ಸಾಕು, ಸ್ಥಿರ ಫಲ ವಿಧಯೇ, ಮೋಕ್ಷವೇ ಸಿಗುತ್ತಂತೆ. ಆದ್ದರಿಂದ ಅಂತಹ ಉತ್ತಮವಾದ ಮೋಕ್ಷ ಅನ್ನುವ ಪುರುಷಾರ್ಥಕ್ಕಾಗಿ ಹಗಲು ರಾತ್ರಿ ಅನ್ನದೇ ಅಗಮ್ಯ ಮಹಿಮರಾದ ಮಂತ್ರಾಲಯ ಪ್ರಭುಗಳನ್ನು ನಾನು ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಕೈಲಿ ಒಂದೂ ಆಗಲ್ವಾ? ದಿನಾರ ರಾಯರ ಮಠಕ್ಕೆ ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡಿ ಸಾಕಂತ. ಅಲ್ಲ, ಏನು ಬರುತ್ತೆ ಆಚಾರ್ಯ? ನಿಮಗೆ ದೇವರ ಅನುಗ್ರಹ ಮಾಡ್ತಾನೆ, ರಾಯರ ಅನುಗ್ರಹ ಮಾಡ್ತಾನೆ. ನಿಮ್ಮನ್ನು ಎಲ್ಲ ಮಾರ್ಗಕ್ಕೂ ಫಿಟ್ ಮಾಡಿಬಿಡ್ತಾರೆ ರಾಯರು. ಯಾವುದನ್ನು ಆಗಲ್ಲ ಅಂತ ಅಂದ್ಕೊಂಡಿದ್ರಿ, ಅದು ಆಗುವ ಹಾಗೆ ಮಾಡುವ ಶಕ್ತಿ ಯಾರಿಗಿದೆ? ರಾಯರು. ನೋಡಿ, ಸುಮ್ಮನೆ ಉದಾಹರಣೆ ಹೇಳ್ತೇನೆ. ಎಷ್ಟೋ ಜನ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗೋದೇ ಇಲ್ಲ, ಕಷ್ಟ. ಅವರವ್ರ ಆರೋಗ್ಯ ಅವರವ್ರಿಗೆ ಗೊತ್ತು, ಅದು ಪುರಾಣದಲ್ಲಿ ಹೇಳುವಂಥದ್ದಲ್ಲ. ಉಪವಾಸ ಮಾಡದೇ ಇದ್ದವರು ಕೂಡ ಆಷಾಢ ಮಾಸ ಏಕಾದಶಿ ಬಂದರೆ ಉಪವಾಸ ಮಾಡಿಬಿಡ್ತಾರೆ. ಯಾಕೆಂದರೆ ಮುದ್ರಾಧಾರಣೆ ಆದಮೇಲೆ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡಿರ್ತಾರೆ. ಮುದ್ರಾಧಾರಣೆ ಆಗೋದೇ ರಾತ್ರಿ 10 ಗಂಟೆ ಆಗ್ಬಿಡುತ್ತೆ. ಏನು ಮಾಡ್ತೀರಿ? ಅಯ್ಯೋ, ಇಷ್ಟೇ ಹೊತ್ತು ಬಿಟ್ಬಿಟ್ಟಿದ್ದೀನಲ್ಲ, ಹೋಲಿ ಬಿಟ್ಬಿಟ್ಟು ಬೆಳಗ್ಗೆ ತಿಂದ್ರಾಯ್ತು ಅಂತ ಮಲಗಿಬಿಟ್ರೆ ಒಂದು ಏಕಾದಶಿ ಆಗೋಯ್ತು. ರಾಯರು ಆರಾಧನೆ ಬರೋಕ್ಕೆ ಮುಂಚೆ ಹೇಗೆ ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ ಅನ್ಲಿಕ್ಕಿದು. ರಾಯರ ಆರಾಧನೆ ಬರೋದು ಶ್ರಾವಣ ಮಾಸದಲ್ಲಿ, ಅದಕ್ಕೆ ಮುಂಚೆ ಬರೋ ಆಷಾಢ ಮಾಸದ ಶುದ್ಧ ಏಕಾದಶಿ ಮುದ್ರಾಧಾರಣೆ ಮಾಡಿಸ್ಬಿಡ್ತಾರೆ. ಆಮೇಲಿಂದ ಮಾರನೇ ದಿನ ಹೋಮ ಹವನ ಮಾಡಿಸಿ ಪಂಚಗವ್ಯ ಕುಡಿಸ್ಬಿಡ್ತಾರೆ. ನೀವೇನು ಕುಡಿಬೇಕು ಅಂದ್ಕೊಂಡಿರಲ್ಲ, ಪಂಚಾಮೃತ ಅಂತಲೇ ಕೈ ಹಿಡಿತೀರಿ. ಅವತ್ತು ಪಂಚಾಮೃತ ಇರೋಲ್ಲ, ಅದ್ರ ಬದಲು ಏನು ಇಟ್ಕೊಂಡು ಕೂತಿರ್ತಾರೆ ಆಚಾರ್ಯರು? ಪಂಚಗವ್ಯ. ನೀವು ಲೋಟದಲ್ಲಿ ಹಾಕ್ಕೊಂಡು ಕುಡಿದ್ಬಿಡ್ತೀರಿ. ಅಂತೂ ರಾಯರು ಬೇಡ ಅಂದರೂ ಒಂದು ಪೂರ ಒಳಗೆ ಶುದ್ಧಿ ಮಾಡುವ ಸಲುವಾಗಿ ಹೊರಗೆ ಚಕ್ರ ಹಾಕಿಸಿ ತಪ್ತ ಮುದ್ರಾಧಾರಣೆ ಮಾಡಿ ಮೈ ಶುದ್ಧಿ ಮಾಡಿದ್ರು. ಪಂಚಗವ್ಯ ಕೊಟ್ಟು ಮನಸ್ಸು ಶುದ್ಧಿ ಮಾಡಿದ್ರು. ಅದಾದ ಮೇಲೆ ರಾಯರ ಆರಾಧನೆ ಬರುವ ಮುಂಚೆ ಇನ್ನೊಂದು ಬರುತ್ತೆ. ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆ, ನೂಲು ಹುಣ್ಣಿಮೆ,
ಚತುರ್ದಶಿ ಜನವಾರದ ಹಬ್ಬ. ಎಲ್ಲೆಲ್ಲಿ ಹೋಗಿರ್ತೀರೋ, ಏನೇನು ಮಾಡ್ಕೊಂಡು ಬಂದಿರ್ತೀರೋ, ಒಂದು ಜನವಾರ ಚೇಂಜ್ ಮಾಡಿಬಿಡಿ, ರಾಯರ ಮಠಕ್ಕೆ ಮುಂಚೆ ಬರೋಕ್ಕೆ ಮುಂಚೆ ಅಂತ ಜನವಾರ ಚೇಂಜ್ ಮಾಡಿಸ್ತಾರೆ. ಜನವಾರ ಚೇಂಜ್ ಮಾಡಿಸಿ ಸಂಧ್ಯಾವನೆ ಮಾಡಿದಿರೋ ಬಿಟ್ಟಿದಿರೋ ಅಂತ ಸಂಧ್ಯಾವನೆ ಮಂತ್ರ ಎಲ್ಲ ಹೇಳಿಸ್ಬಿಡ್ತಾರೆ. ಅದಾದ ಮೇಲೆ ಬ್ರಹ್ಮಯಜ್ಞ ಮಾಡಿಸ್ತಾರೆ. ಆಮೇಲೆ ಏನು ತಂದೆ ತಾಯಿಗಳಿಗೆ ಏನು ತರ್ಪಣ ಕೊಟ್ಟಿದ್ದು ತರ್ಪಣ ಬೇರೆ ಕೊಡಿಸ್ಬಿಡ್ತಾರೆ. ಇಷ್ಟೆಲ್ಲ ಆದಮೇಲೆ ಮಾರನೇ ದಿನ ನನ್ನ ಆರಾಧನೆಗೆ ಬನ್ನಿ ಅಂತ ಅವ್ರ ಹತ್ರ ಬರಬೇಕಾದ್ರೆ ರಾಯರು ಯೋಗ ಕರ್ಮಗಳಿಗೆ ನಮ್ಮನ್ನು ಸಿದ್ಧರನ್ನಾಗಿ ಮಾಡಿ ತಯಾರು ಮಾಡುವಂಥದ್ದು ರಾಘವೇಂದ್ರ ಸ್ವಾಮಿಗಳು. ಅದಕ್ಕಾಗಿಯೇ ನಾನು ಅವರ ಪಾದವನ್ನು, ಮೋಕ್ಷೋಪಾಯ ರಾಯರ ಪಾದ ಏನಂದರೆ, ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮೋಕ್ಷ ಇಲ್ಲ ಅಲ್ವಾ? ಮೋಕ್ಷ ಕೊಡೋದು ಯಾರು? ಭಗವಂತ. ಹ್ಯಾಕೆ ಕೊಡ್ತಾನೆ? ಯಾಕೆ ಕೊಡ್ತಾನೆ? ಭಕ್ತಿ ಇದ್ದವ್ರಿಗೆ ಕೊಡ್ತಾನೆ, ಇಲ್ಲದೇ ಇದ್ರಿಲ್ಲ. ಈ ದೇವರಲ್ಲಿ ಭಕ್ತಿ ಬರಬೇಕು. ಭಕ್ತಿಯಾ ಮುಕ್ತಿ. ನಿಮಗೇನಿರಲಿ ಇಲ್ದಲೇ ಇರಲಿ, ಏನಿರಬೇಕು? ಭಕ್ತಿ ಇರಬೇಕು. ಇಂಥ ಭಕ್ತಿ ಹೇಗೆ ಬರುತ್ತೆ? ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ಗುರುವಿನಲ್ಲಿ ಭಕ್ತಿ ಮಾಡಿದಾಗ ಮಾತ್ರ ಆ ಗುರುಗಳು ಮುಕುಂದನಲ್ಲಿ ನಮಗೆ ಭಕ್ತಿ ಕೊಡ್ತಾರೆ. ಆದ್ದರಿಂದ ಮೋಕ್ಷ ಹೊಂದಬೇಕು ಅಂತ ಅಂದುಕೊಂಡವರಿಗೆ ಒಂದು ಉಪಾಯ ಅಂದರೆ ಗುರುಗಳ ಸೇವೆ, ಅವರಲ್ಲಿ ಭಕ್ತಿ, ಅವರಲ್ಲಿ ಏಕಪ್ರಕಾರಕವಾಗಿ ಎಡಬಿಡದೆ ಗುರುವಿನ ಪಾದವನ್ನು ಹಿಡಿದು, ನಂಬಿದೆ ನಿನ್ನ ಪಾದ, ಗುರು ಮುಖ್ಯ ಪ್ರಾಣ ಅಂತ ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರಿ ಅಂತಾದರೆ, ಗುರುಗಳಾದ ವಾಯುದೇವರು, ನಮ್ಮ ಯೋಗ್ಯತೆಗೆ ಅನುಗುಣವಾದ ಗುರುಗಳು ನಮಗೆ ಭಗವಂತನಲ್ಲಿ ಭಕ್ತಿ ಕೊಡ್ತಾ ಇದ್ದಾರೆ. ಅಂತಹ ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಮಾಡಬೇಕಾದ್ರೆ ಗುರುಗಳ ಮಹಿಮೆ ಗೊತ್ತಾಗಬೇಕು. ಏನೂ ಗೊತ್ತಿಲ್ಲ, ಹೇಗೆ ಭಕ್ತಿ ಮಾಡ್ತೀರಿ? ಸುಮ್ಮನೆ ಭಕ್ತಿ ಮಾಡೋಕ್ಕೆ ಆಗಲ್ಲ ರೀ. ತುಂಬ ಜನ ಏನು ಸುಮ್ಮನೆ ಕೈ ಮುಕ್ಕೊಂಡು ನಿಂತು ಬಿಡ್ತಾರೆ. ಯಾಕೆ ಕೈ ಮುಗಿತಿದ್ದೀವಿ ಅಂತ ಗೊತ್ತಿರ್ಬೇಕಾ ಬೇಡ? ಸುಮ್ಮನೆ ಕೈ ಮುಗಿಯೋದಾದರೆ ರಾಯರ ಹತ್ರನೇ ಯಾಕೆ ಯಾರಿಗಾರು ಸುಮ್ಮನೆ ಕೈ ಮುಕ್ಕೊಂಡು ಹೋಗ್ತಾ ಇರೋದು. ರಾಯರ ಮುಂದೆನೇ ನಿಂತು ಕೈ ಮುಗಿಬೇಕಾದ್ರೆ ರಾಯರ ಬಗ್ಗೆ ಏನಾರು ಗೊತ್ತಿರಬೇಕಲ್ಲ. ಹನುಮಂತ ದೇವರು ನಾನು ರಾಮನ ದೂತ, ರಾಮನ ಭಕ್ತ ಅಂತಂದರು. ಸೀತಾದೇವಿ ಅಂದ್ಲು, ಸುಮ್ಮನೆ ಭಕ್ತ ಭಕ್ತ ಅನ್ಬೇಡ, ರಾಮನ ಬಗ್ಗೆ ಏನು ಗೊತ್ತಿದೆ ಹೇಳು ಅಂದ್ಲು. ನಾವು ರಾಯರ ಭಕ್ತರು ಅಂದರೆ ರಾಯರಂತ ನನ್ನ ಬಗ್ಗೆ ಏನು ಗೊತ್ತಿದೆ ಹೇಳು ಅಂತ. ಇಲ್ಲ ಆಚಾರ್ಯ ಎಲ್ಲ ಹೇಳ್ತೇವೆ, ಅದಕ್ಕೆ ನಾವು ನಿಮ್ಮ ಭಕ್ತರಾಗ್ಬಿಟ್ವಿ. ಅದು ಬೇರೆ ಭಕ್ತರು, ರಾಯರ ಭಕ್ತರಲ್ಲಿ ಹಂಗಿಲ್ಲ. ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಳೋದು? ಅವರ ಮಹಿಮೆ. ಅವ್ರದ್ದೇನು ಮಹಿಮೆ? ಅವರು ಗ್ರಂಥಗಳನ್ನು ರಚನೆ ಮಾಡಿದ್ದಾರಲ್ಲ, ಅದು ಅಗಮ್ಯ ಮಹಿಮ. ಬೇರೆ ಎಷ್ಟೋ ಕಣ್ಣಿಲ್ಲದೆ ಇದ್ದವ್ರು ಕಣ್ಣು ಕೊಟ್ಟರು, ಕಾಲಿಲ್ಲದೆ ಇದ್ದವ್ರು ಕಾಲು, ಇದೆಲ್ಲ ದೊಡ್ಡ ಮಹಿಮೆ ಅಲ್ಲ. ಯಾಕೆಂದರೆ ರಾಯರ ಕಡೆಯಿಂದ ಕಣ್ಣು ತೊಗೊಂಡವರು, ಕಾಲು ತೊಗೊಂಡವರು ಈಗಿಲ್ಲ. ಈಗಿಲ್ಲ ಅಂದರೆ ಇಲ್ಲ ಅಂತೇನಲ್ಲ, ರಾಯರಿಂದ ಒಂದು ಹತ್ರ ಹೋಗಿ ತೊಗೊಂಡವ್ರು ಇವತ್ತಿಗೂ ಬೇಕಾ ಜನ ಸಿಗ್ತಾರೆ. ಆದರೆ ಸಾಮಾನ್ಯವಾಗಿ ಸಜ್ಜನರು ತೋರಿಸುವ ಪವಾಡ ಒಂದು ಕಾಲದ ಮಿತಿಯಲ್ಲಿ ಬರುತ್ತೆ. ಆದರೆ ಸಾರ್ವಕಾಲಿಕವಾಗಿ ಅವರ ಮಹಿಮೆ ಉಳಿಯುವುದು ಎಲ್ಲಿ ಅಂದರೆ, ಅವರು ಜಗತ್ತಿನ ಸಜ್ಜನ ವೃಂದಕ್ಕೆ ಕೊಟ್ಟಂಥ ತಮ್ಮ ಗ್ರಂಥಗಳಲ್ಲಿ ಪ್ರಣಯನ ವಿಷಯ ಅಂತ ಅವರು ಗ್ರಂಥಗಳ ರಚನೆ ಏನು ಮಾಡಿದ್ದಾರೆ, ಆ ಮೂಲಕವಾಗಿ ಅವರ ಮಹಿಮೆಯನ್ನು ನಿಮಗೆ ನಾನು ತಿಳಿಸ್ತೇನೆ ಅಂತ ವಾದೀಂದ್ರ ತೀರ್ಥರು ಈ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ರಾಯರ ಗ್ರಂಥಗಳ ಮಹಿಮೆ ನಾನು ಹೇಳ್ತೀನಿ, ರಾಯರ ಮಹಿಮೆ ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ಅವ್ರಿಗೊಂದು ಅನಿಸುತ್ತೆ, ಅಲ್ಲ ರಾಯರು ಎಷ್ಟು ದೊಡ್ಡವರು, ಅವ್ರ ಮುಂದೆ ನಾನು ಎಷ್ಟು ಸಣ್ಣವರು ದೊಡ್ಡವ್ರ ಬಗ್ಗೆ ಏನು ಹೇಳ್ಬೋದು? ನಾನು ಕಣ್ಣಿಗೆ ಕಂಡ ನಮ್ಮಪ್ಪನ ಬಗ್ಗೆ ಏನಾರು ಒಂದು ಹೇಳ್ಬೋದು. ನಾನು ನಮ್ಮ 5ನೇ ತಲೆಮಾರಿನ ತಾತನ ಬಗ್ಗೆ ಹೇಳಿದೆ, ನಾನು ನೋಡಿದ್ದೆ ಅವ್ರನ್ನ ಅಂದ್ರೆ ಏನರ್ತಾರೆ? ಸಾಧ್ಯವಾ? ಅವರೆಲ್ಲಿ, ನೀವೆಲ್ಲಿ? ಇವರಂತಾರೆ ರಾಯರ ಬಗ್ಗೆ ಹೇಳ್ತೀನಿ ಅಂತೇನೋ ಹೇಳಿದೆ, ಆದರೆ ರಾಯರನ್ನು ವರ್ಣನೆ ಮಾಡುವ ಶಕ್ತಿ, ಆ ಯೋಗ್ಯತಾ, ಯಾಕಂದರೆ ವಿದ್ವಾನೇವ ಹಿ ಜಾನಾತಿ ವಿದ್ವಜ್ಜನ ಪರಿಶ್ರಮ.
ರಾಯರ ಎತ್ತರವನ್ನು ತಿಳಿಸಬೇಕಾದರೆ ರಾಯರ ಎತ್ತರಕ್ಕೆ ಏರಿ ತಿಳಿಸ್ಬೇಕು. ಸುಮ್ಮನೆ ಎಲ್ಲೋ ಕೆಳಗೆ ಕೂತು ಅವ್ರು ನೋಡು ಅಲ್ಲೋ ಅವೆಲ್ಲ ಏನು ಅರ್ಥ ಆಗಲ್ಲ ರೀ. ಎಲ್ಲಿ ರಾಯರು ಎಲ್ಲಿ ನಾವು. ಇದು ವಾದೀಂದ್ರ ತೀರ್ಥರಿಗೆ ಈ ಡೌಟ್ ಬಂತಂತೆ, ರಾಯರ ಬಗ್ಗೆ ನಂಗೆ ಸ್ತೋತ್ರ ಮಾಡಲಿಕ್ಕೆ ಬರುತ್ತಾ ಅಂತ. ಆದರೂ ಅವರೇ ಸಮಾಧಾನ ಮಾಡ್ಕೊಳ್ತಾರೆ. ಅಲ್ಲ, ರಾಯರದು ತುಂಬ ಇರಬಹುದು ರೀ, ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತೀವಪ್ಪ, ಅದೇನು ತಪ್ಪಿಲ್ಲ. ದೊಡ್ಡ ದೊಡ್ಡ ಸನ್ಯಾಸಿಗಳು ಬಂಗಾರದ ಮಂಟಪದಲ್ಲಿ ಎರಡೂ ಕಡೆಗಳಲ್ಲಿ ದೀಪ ಬೆಳ್ಳಿ ಬಂಗಾರದ್ದಿಟ್ಟು ಬಂಗಾರದ ಹಲಗಾರ್ತಿಲಿ ವಜ್ರ ವೈಡೂರ್ಯದ ಆಭರಣವನ್ನು ದೇವರಿಗೆ ಹಾಕಿ ಆರತಿ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಕೆಲವರು, ನೋಡ್ರಿ ಪೂಜೆ ಮಾಡಿದ್ರೆ ಹೀಗೆ ಮಾಡಬೇಕು, ಇಲ್ದಾರೆ ಮಾಡಬಾರ್ದು ನೋಡಿ, ಏನು ಮನೇಲಿ ಏನು ಮಂಟಪ ಇದೆಯಾ ಹುಡುಗಾಡಿ ಏನು ಅದಕ್ಕೆ ನಾ ಮಾಡೋದೇ ಹಂಗಲ್ಲ ಅನ್ಬೇಡಿ. ಅವ್ರು ಮಾಡೋದು ಮಾಡಲಿ, ನೀವು ಮಾಡಿ, ನಿಮ್ಮ ಯೋಗ್ಯತೆ ತಕ್ಕಂಗೆ ಮಾಡಿ. ನಿಮಗೆ ನಿಮ್ಮ ಯೋಗ್ಯತೆ ತಕ್ಕಷ್ಟು ನಿಮ್ಮ ಮನೇಲಿ ಪೂಜೆ ಮಾಡಿದ್ರು ನಿಮಗೇನೋ ಒಂದು ನೆಮ್ಮದಿ. ಏನು ನೆಮ್ಮದಿ? ಸದ್ಯ ನಾನು ದಿನಾ ದೇವ್ರ ಪೂಜೆ, ಸ್ವಾಮಿಗಳು ಅಷ್ಟಾಗಲ್ಲ, ನನ್ನ ಯೋಗ್ಯತೆ ಅಷ್ಟು ಅಂತ ನೆಮ್ಮದಿ ಇದೆಯಲ್ಲ, ಅಷ್ಟು ಸಾಕು. ವಾದೀಂದ್ರ ತೀರ್ಥರು ಹೇಳ್ತಾರೆ, ರಾಯರದು ಎಷ್ಟು ಮಹಿಮೆ ಇದೆ ಅಷ್ಟೆಲ್ಲ ನಾನು ವರ್ಣನೆ ಮಾಡ್ತೀನಿ ಅಂತೇನು ಪ್ರತಿಜ್ಞೆ ಮಾಡಲ್ಲ. ನನ್ನ ಯೋಗ್ಯತೆ ಎಷ್ಟೋ ಅಷ್ಟು ಪ್ರತಿಜ್ಞೆ ಮಾಡ್ತೀನಿ, ಅಷ್ಟು ನಾನು ರಾಯರ ಮಹಿಮೆಯನ್ನು ವರ್ಣನೆ ಮಾಡ್ತೇನೆ ಅಂತ ಅವರು ಸ್ತೋತ್ರ ಮಾಡ್ತಾ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಸೂರ್ಯನನ್ನು ಪರಿಚಯ ಮಾಡ್ತೇನೆ ಅಂತ ಒಂದು ಮಿಂಚು ಹುಳ, ಅದು ಯಾರಿಗೋ ಕರೆದು ಹೇಳ್ತು, ಬನ್ನಿ ನಿಮ್ಗೆ ಸೂರ್ಯನ ತೋರಿಸ್ತೀನಿ ಅಂತ. ಸೂರ್ಯ ಬರೋದೇ ಹಗಲಲ್ಲಿ, ಈ ಮಿಂಚು ಹುಳದ ಬೆಳಕು ಕಾಣೋದು ಎಷ್ಟೊತ್ತಿನಲ್ಲಿ? ರಾತ್ರಿ. ಸೂರ್ಯ ಬಂದಾಗ ಇವುಗಳು ಇರೋದೇ ಗೊತ್ತಾಗಲ್ಲ, ತೋರಿಸೋದೇನು ಬಂತು? ಸಾಧ್ಯವೇ ಇಲ್ಲ, ಅಲ್ಲ ಸಾಧ್ಯವೇ ಇಲ್ಲ. ವಾದೀಂದ್ರ ತೀರ್ಥರು ನನ್ನ ಸ್ತೋತ್ರನೂ ರಾಯರ ಬಗ್ಗೆ ಅಷ್ಟೇ ಇರುತ್ತೆ ಅಂತ ಸ್ವ ಅಹಂಕಾರವನ್ನು ಖಂಡನೆ ಮಾಡಿಕೊಂಡು ರಾಯರ ಮಹಿಮೆಯ ಅತಿಶಯವನ್ನು ಆ ಮೂಲಕ ತಿಳಿಸ್ತಾ ಇದ್ದಾರೆ.